ಲೈ ನೀವೆಲ್ಲ ಹೊಸಿ ಆ ಕಡೆ ಹೋಗ್ರಲ್ಲ. ಅಣ್ಣ ಹೊಸಿ ಮಾಡ್ಕೊಂಡು ಮಾತಾಡು. ಆಯ್ತು ಹೋಗ್ಲಾ. ನಿಂಗೆ ಸಾನ ಬೇಸರ ಆಗೈತೆ ಅಂತ ನಂಗೆ ಗೊತ್ತು ಗಂಗಾಧರಪ್ಪ. ನಾನು ಮಾಡೋದೆಲ್ಲ ಒಳ್ಳೇದಕ್ಕೆ. ಅದ ನಿಂಗೆ ಹೆಂಗೆ ಅರ್ಥ ಮಾಡಿಸೋದು ಗೊತ್ತಾಯ್ತಲ್ಲ. ಎಲ್ಲವುದು ಹಾಳು ಮಾಡಿ ಒಳ್ಳೇದು ಮಾಡಕ್ ಬಂದೆ ಅಂತ ಹೇಳ್ತಾರಲ್ಲ ಸಾಹೇಬ್ರೆ. ನಿಮ್ಮ ಮಗಳಿಗೆ ಇಷ್ಟ ಇಲ್ದಿದ್ದಕ್ಕಲ್ವೇ ನಾನು ಬಂದು ಈ ಮಾತುಕತೆ ಮುರಿದಿದ್ದು. ನೀವು ಬರೋ ತನಕ ನನ್ನ ಮಗಳು ಸರಿಯಾಗೇ ಇದ್ಲು. ಅವಳು ಒಪ್ಪಿಗೆ ಅಂತ ಹೇಳಾಗಿತ್ತು, ನನ್ನ ಇಷ್ಟನೇ ಅವಳು ಇಷ್ಟ ಅಂತಾನು ಹೇಳಾಗಿತ್ತು. ನೀವು ಬಂದ ಮೇಲೆನೆ ಎಲ್ಲ ಹಾಳಾಗಿತ್ತು. ಅಯ್ಯೋ ಹಂಗಲ್ಲ ಗಂಗಾಧರಪ್ಪ. ಈಗ ಮಗಳಿಗೂ ಇಷ್ಟ ಇಲ್ಲ ಅಂದ್ಮೇಕೆ ಈ ಕೆಲಸ ಮಾಡೋ ತೆಪ್ಪಲ್ವೇ. ನೀವು ಬಂದು ಇಲ್ದೆಲ್ಲ ರಗಳೆ ಶುರು ಮಾಡಲಿಲ್ಲ ಅಂದಿದ್ರೆ ನನ್ನ ಮಗಳಿಗೆ ಏನು ಹೇಳ್ತಿರ್ಲಿಲ್ಲ. ಪಾಪ ಅವಳ ಗಾಬರಿ ಬಿದ್ದು ಏನೇನು ಹೇಳ್ಬಿಟ್ಲು. ಗಾಬರಿ ಬಿದ್ದು ಏನು ಹೇಳಿಲ್ಲ. ಆ ಹೃದಯ ಏನ್ ಹೇಳ್ತೋ ಅದನ್ನೇ ಹೇಳೋರು. ನಿಂತವ್ ಹೆಂಗ್ ಹೇಳೋದ ನಂಗೆ ಗೊತ್ತೇ ಆಯ್ತಲ್ಲ. ನಿಮ್ಮ ಕೈ ಮುಗಿತೀನಿ ಸಾಹೇಬ್ರೆ. ನನ್ನ ಮಗಳು ಬದುಕಲ್ಲಿ ಆಟ ಆಡಬೇಡಿ. ಇದನ್ನ ತಡ್ಕೊಳ್ಳೋ ಶಕ್ತಿ ನನಗೂ ಇಲ್ಲ, ಅವಳಿಗೂ ಇಲ್ಲ. ಮೊದಲೇ ಅವಳು ಹಾರ್ಟ್ ಆಪರೇಷನ್ ಆಗಿರೋ ಹುಡುಗಿ. ಅಯ್ಯಯ್ಯೋ, ನಾನೇ ನನ್ನ ಮಗಳಿಗೆ ಆಪರೇಷನ್ ಆಗಿರೋ ವಿಷಯ ಬಾಯ್ ಬಿಟ್ಬಿಟ್ನಲ್ಲ. ನಾನು ಈಸೆ ನಿಂತ ಹೆಂಗ್ ಕೇಳೋದಂತ ಒದಾಡ್ತಿದ್ದೆ. ಹೆಂಗೋ ನೀವೇ ಹೇಳ್ಬಿಟ್ಟು ಉಪಕಾರ ಮಾಡ್ಬಿಟ್ರಿ. ನೀವಿನ್ಮೇಕೆ ದಿಗಿಲು ಬೀಳ್ಬೇಡಿ. ಈ ವಿಷಯನ ನಾನು ಯಾರ ತವ ಹೇಳೋಕಿಲ್ಲ. ನಿಮ್ಮ ಮಗಳಿಗೆ ನಾನಿವ್ನಿ, ನಾನು ನೋಡ್ಕೋತೀನಿ. ಅವ್ರ ಹೃದಯಕ್ಕೆ ಒಪ್ಪಿಗೆ ಇಲ್ದಿರೋದನ್ನ ನೀವು ಮಾಡಕ್ ಹೋಗ್ಬೇಡಿ ಆಟೆಯ. ಇನ್ಮೇಕೆ ಹಿಂಗ್ ಯಾರ್ಯಾರನೋ ಕರೆದು ನಂಗೂ ಸಣ್ಣ ಟೆನ್ಷನ್ ಕೊಡಕ್ ಹೋಗ್ಬೇಡಿ. ಅವ್ರ ಹೃದಯಕ್ಕೆ ಏನೋ ಹಿಂಸೆ ಆದ್ರೆ ಅದನ್ನ ನನ್ನಿಂದ ತಡ್ಕೊಳಕ್ ಆಗಿಲ್ಲ. ಅಯ್ಯೋ ಕುಡಿಬಾರ್ದು ಇರಿ. ಫಸ್ಟ್ ಚೀರ್ಸ್ ಮಾಡ್ಬೇಕು. ಅವ್ವ ಈ ಶರಬತ್ ಬದಲು ಎಣ್ಣೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಶಿವನೇ, ನೀನು ಎಣ್ಣೆ ಹೊಡಿತೀಯ ನಂಜಮ್ಮ? ತು ಹೋಗಿ ಮುಖ್ಯ. ನನ್ನ ಗಂಡ ಇದ್ದಾಗ ಆಗಾಗ ಎಣ್ಣೆ ಹೊಡಿಯೋನಲ್ಲ, ಜೊತೆ ಕೂತ್ಕೊಂತಿದ್ದೆ ನಾನು. ಹಾಗಾದ್ರೆ ನನ್ನ ಮದ್ವೆ ಬೀಗ್ ರೂಟಕ್ಕೆ ಒಳ್ಳೆ ಫಾರಿನ್ ವಿಸ್ಕಿನೇ ತರ್ಸ್ಕೊಡ್ತೀನಿ ಬಿಡಿ. ಇದೇನಿದು? ಕಂಟಿ ಮಾವ ಫೋನ್ ಮಾಡ್ತಿದ್ದಾನೆ. ಮೋಸ್ಟ್ಲಿ ಆ ಪೀಡೆ ಮದ್ವೆ ಮಾಡ್ಕೊಂಡು ತೊಲಗ್ತಿರೋ ವಿಷಯ ಗೊತ್ತಾಗಿರ್ಬೇಕು. ಫುಲ್ಲು ಫೀಲಿಂಗ್ ಮಾಡ್ಕೊಂಡು ಫೋನ್ ಮಾಡ್ತಿರ್ತಾನೆ. ಸೌಂಡ್ ಹಾಕು, ಆ ಕುಸಿ ವಿಷಯ ನಾವು ಕೇಳಿಸ್ಕೊತೀವಿ. ಹಲೋ, ಹೇಳು ಮಾವ. ಹೌದಾ, ನಿಂತ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಯಾಕೆ ಮಾವ, ಏನಾಯ್ತು? ಯಾಕೋ ಡಲ್ ಆಗಿರೋಂಗಿದೆ. ನಾನು ಸಪ್ಪಗ, ಅಣ್ಣ ಫುಲ್ ಜೋಶ್ ಆಗಿವ್ನಿ. ಜೋಶ್ ಅಲ್ಲ, ಏನ್ ಜೋಶ್ ಮಾವ? ಊರದ ಏನಾಯ್ತು ಗೊತ್ತಾ? ಆ ಗಂಗಾಧರಪ್ಪನಲ್ಲ, ಅವ್ರ ಮಗಳನ್ನ ನೋಡಕ್ಕೆ ಯಾರ ಗಂಡಿನ ಕಡೆಯವ್ರನ್ನೆಲ್ಲ ಕರ್ಸಿದ. ನಾನು ಎಲ್ಲ ಹಾಳು ಮಾಡ್ಬಿಟ್ಟೆ. ಮಾವ, ಏನ್ ಹೇಳ್ತಿದ್ಯಾ ನೀನು? ಮತ್ತೇನದ, ನಮ್ಮ ಹೃದಯ ನನ್ನ ಬಿಟ್ಟು ಬೇರೆ ಯಾರ್ದೋ ಮನೆ ಸೇರ್ದೋ ಅಂದ್ರೆ ನಾನು ಬಿಡ್ತೀನಿ ರಾಧ.
ನಾನು ಅನ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ. ಛೇ, ನೋಡ, ನಾವು ತಡ ಮಾಡಿದಷ್ಟು ಆ ಗಂಗಾಧರಪ್ಪ ಏನೋ ಮಾಡಕ್ ನೋಡ್ತಾನೆ ಇರ್ತಾನೆ. ಆದಷ್ಟು ಬಿರ್ನೆ ನಾನು ಆ ಹುಡುಗಿನ ಒಪ್ಬೇಕು. ನೀನು ಇದಕ್ಕೆ ಸಹಾಯ ಮಾಡ್ಬೇಕು ರಾಧಾ. ನನ್ಗೆ ಇಸಿದಾಗೆ ನಿನ್ನ ಬಿಟ್ರೆ ಬೇರೆ ಯಾರಿಲ್ಲ ರಾಧಾ. ನೀನ್ ಸಹಾಯ ಮಾಡ್ತೀನಿ ಅಂತ ಗೊತ್ತು, ಆದ್ರೂ ಒಂದು ಮಾತು ಹೇಳ್ಬೇಕಲ್ಲ, ಅದಕ್ಕೆ ಹೇಳ್ದೆ. ಸರಿ, ನಾನು ಆಮೇಲೆ ಮಾಡ್ತೀನಿ. ರಾಜಿ, ನಮ್ಮ ರಾಧಾ ಮದುವೆ ಹೆಣ್ಣಾಗಬೇಕು ಅಂತ ಅನ್ಕೊಂಡಿದ್ಲು. ಆದ್ರೆ ಆ ಕಂಟಿ ಅವಳು ನಮ್ಮ ಮದುವೆ ದಳ್ಳಾಡಿ ಮಾಡ್ತಾವನೆ. ರಾಧಾ, ಆಯ್ತಾಯ್ತು. ನೀನು ಹೇಳೋದು ನೀನು ಏನು ಹೇಳ್ತಿದೀಯಪ್ಪ ನನಗೆ. ಅದೇವಾ, ನಮ್ಮ ಹೃದಯ ಹಾಕಿರೋ ಹುಡುಗಿನ ಹುಡುಕ್ತೀವಿ ಅಂತ ಹೇಳಿದ್ದೆ ಅಲ್ಲ, ಆ ಹುಡುಗಿ ಸಿಕ್ಬಿಡ್ಲು ಕಣವ. ಹೌದೇ? ತಿಟ್ವಾಗ್ಲು? ಹೌದವಾ. ಯಾರ ಹುಡುಗಿ? ಆ ಹುಡುಗಿ ನಿಮ್ಮನೆಗೆ ಅವಳವ. ನಮ್ಮನೆ ಒಳಗ? ಯಾರವಳು? ನಾವು ಈಡ್ ದಿನ ಹುಡುಕ್ತಾ ಇದ್ದ ಹುಡುಗಿ ಬೇರೆ ಯಾರು ಅಲ್ಲವ, ಆ ಗಂಗಾಧರಪ್ಪನ ಮಗಳು ಸ್ನೇಹ.